ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಿಡದಿ ಟೌನ್ಶಿಪ್ ಯೋಜನೆ ಬಡಿದಾಟ ಮತ್ತಷ್ಟು ತಾರಕಕ್ಕೇರ್ತಾ ಇದೆ. ನಾಳೆಯಿಂದ ಜೆಡಿಎಸ್ ಪಾದಯಾತ್ರೆ ಆರಂಭ ಆಗ್ತಾ ಇದೆ. ಕಾಂಗ್ರೆಸ್ ಕೌಂಟರ್ ಕೊಡೋದಕ್ಕೆ ಮುಂದಾಗ್ತಾ ಇದೆ. ದಳಪತಿಗಳ ಹೋರಾಟಕ್ಕೆ ಸಚಿವ ಎಚ್.ಸಿ. ಬಾಲಕೃಷ್ಣ ಲೇವಡಿಯನ್ನ ಮಾಡಿರೋದು. ಯೋಜನೆ ತಂದವರೇ ಪಾದಯಾತ್ರೆ ಮಾಡ್ತಾ ಇರೋದು ದುರದೃಷ್ಟಕರ. ರೈತರು ಸಂಘಟನೆಯವರು ಮಾಡಿದ್ರೆ ನಾವು ವಿರೋಧ ಮಾಡ್ತಾ ಇರಲಿಲ್ಲ. ಈ ಪಾದಯಾತ್ರೆಗೆ ಪ್ರಾಯಶ್ಚಿತ್ತ ಪಾದಯಾತ್ರೆ ಅಂತ ಹೆಸರಿಟ್ಟಿದ್ದೇವೆ. ಜೆಡಿಎಸ್ನವರು ಪ್ರಾಯಶ್ಚಿತ್ತಕ್ಕಾಗಿ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ದಳಪತಿಗಳ ಹೋರಾಟಕ್ಕೆ ಸಚಿವ ಎಚ್.ಸಿ. ಬಾಲಕೃಷ್ಣ ಲೇವಡಿ ಮಾಡಿರುವುದು. ಯೋಜನೆ ತಂದವರೇ ಪಾದಯಾತ್ರೆ ಮಾಡ್ತಾ ಇರೋದು ದುರದೃಷ್ಟಕರ. ರೈತರು ಸಂಘಟನೆಯವರು ಮಾಡಿದ್ರೆ ನಾವು ವಿರೋಧ ಮಾಡ್ತಾ ಇರಲಿಲ್ಲ. ಈ ಪಾದಯಾತ್ರೆಗೆ ಪ್ರಾಯಶ್ಚಿತ್ತ ಪಾದಯಾತ್ರೆ ಅಂತ ಹೆಸರನ್ನ ಇಟ್ಟಿದ್ದೇವೆ. ಜೆಡಿಎಸ್ನವರು ಪ್ರಾಯಶ್ಚಿತ್ತಕ್ಕಾಗಿ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ನಾವು ಮೇಕೆದಾಟು ಪಾದಯಾತ್ರೆ ಮಾಡಿದ್ದು ಕುಡಿಯುವ ನೀರಿಗಾಗಿ. ಮೇಕೆದಾಟು ಪಾದಯಾತ್ರೆಗೂ ಇದಕ್ಕೂ ಸಂಬಂಧ ಏನು? ಬಿಡದಿ ಟೌನ್ಶಿಪ್ ಯೋಜನೆ ಜಾರಿ ಮಾಡಿದ್ದೆ ಕುಮಾರಸ್ವಾಮಿ. ಪ್ರಾಯಶ್ಚಿತ್ತ ಮಾಡಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡದೇ ಇದ್ರೆ ತಪ್ಪಾಗುತ್ತೆ. ಬೆಂಗಳೂರೊಳಗೆ ಪಾದಯಾತ್ರೆಗೆ ಅವಕಾಶ ಮಾಡಿಕೊಡ್ತೇವೆ. ಪಾದಯಾತ್ರೆಯನ್ನ ಎಲ್ಲೂ ತಡೆಯಲ್ಲ ಅಂತ ಸಚಿವ ಎಚ್.ಸಿ. ಬಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಿಡದಿ ಟೌನ್ಶಿಪ್ ಯೋಜನೆಯ ಬಡಿದಾಟ ಮತ್ತಷ್ಟು ಜೋರಾಗ್ತಾ ಇದೆ. ನಾಳೆಯಿಂದಾನೇ ಪಾದಯಾತ್ರೆ ಆರಂಭ ಮಾಡ್ತಾರೆ ಜೆಡಿಎಸ್ನವರು. ಜೆಡಿಎಸ್ ಕಾರ್ಯಕರ್ತರ ಜೊತೆಗೆ ಅಥವಾ ಜೆಡಿಎಸ್ ನಾಯಕರುಗಳ ಜೊತೆಗೆ ರೈತ ಪರ ಹೋರಾಟಗಾರರಿರ್ತಾರೆ. ಜೊತೆಗೆ ಬಿಡದಿಯಲ್ಲಿ ಭೂಮಿಯನ್ನ ಕೊಡೋದಕ್ಕೆ ಒಪ್ಪಿಗೆ ಇಲ್ಲದ ರೈತರು ಕೂಡ ಈ ಒಂದು ಪ್ರತಿಭಟನೆ ಅಥವಾ ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರೆ. ಯಾರು ಈ ಒಂದು ಯೋಜನೆಯನ್ನ ಜಾರಿಗೆ ತಂದ್ರು ಅವರೇ ಇವತ್ತು ಪಾದಯಾತ್ರೆ ಮಾಡ್ತಾ ಇರ್ತಕ್ಕಂಥದ್ದು ದುರದೃಷ್ಟಕರ. ಅದರಿಂದ ದಯಮಾಡಿ ಅವರು ಬರೀ ರಾಜಕೀಯವಾಗಿ ನಾನು ರೈತರು ಪಾದಯಾತ್ರೆ ಮಾಡಿದ್ರೆ ನಾನು ಅದನ್ನ ನಮ್ಮವ್ರು ವಿರೋಧ ಮಾಡ್ತಿರ್ಲಿಲ್ಲ, ಅಥವಾ ಸಂಘಟನೆಯವರು ಪಾದಯಾತ್ರೆ ಮಾಡಿದ್ರೆ ವಿರೋಧ ಮಾಡ್ತಿರ್ಲಿಲ್ಲ. ಒಂದು ಪಕ್ಷದವರು ಯಾರಾದ್ರೂ ಜಾರಿಗೆ ತಂದ್ರೆ ಅವರೇ ಪಾದಯಾತ್ರೆ ಮಾಡ್ತಾವ್ರೆ ಅಂತಂದ್ರೆ ಅದಕ್ಕೆ ನಾವು ಪ್ರಾಯಶ್ಚಿತ ಯಾತ್ರೆ ಅಂತ ಕೊಟ್ಟಿದೀವಿ. ಅವ್ರು ಮಾಡಿದಂತ ಪಾಪಕ್ಕೆ ಪ್ರಾಯಶ್ಚಿತಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾವೆ. ನಾವು ಮೇಕೆದಾಟು ಮಾಡಿರ್ತಕ್ಕಂಥದ್ದು ಕುಡಿಯೋ ನೀರಿಗೋಸ್ಕರ ಮಾಡಬೇಕು, ನೀರನ್ನ ಸ್ಟೋರ್ ಮಾಡಬೇಕು, ನಮ್ಮ ರಾಜ್ಯಕ್ಕೆ ಹೆಚ್ಚು ನೀರನ್ನ ತೆಗೆದುಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಈ ಯೋಜನೆಯನ್ನ ಪ್ರಾರಂಭ ಮಾಡಿದೆ ಕುಮಾರಸ್ವಾಮಿ. ಯಾರು ಕೇಳಿದ್ರು ಕುಮಾರಸ್ವಾಮಿ ಅವ್ರನ್ನ ನೀವು ಯೋಜನೆ ಮಾಡಿ ನಮ್ಗೆ ಅಂತ ಹೇಳಿ? ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರ ಸಮ್ಮಿಶ್ರ ಸರ್ಕಾರದಲ್ಲಿ ನಾಳೆ ತಿಳಿಸ್ತೀನಿ, ಸಂಪೂರ್ಣವಾದಂತ ವಿವರಗಳೊಂದಿಗೆ ನಿಮಗೆ ಬರ್ತೀನಿ. ನಾನು ವಿಚಾರ ತಿಳಿಸ್ತೀನಿ. ಅವ್ರಿಗೆಲ್ಲ ಸ್ವಲ್ಪ ಎಕ್ಸರ್ಸೈಸ್ ಮಾಡ್ಲಿ ಅಂತ ಹೇಳವ್ರೆ, ವಾಕಿಂಗ್ ಮಾಡ್ಲಿ ಅಂತ ಎಲ್ಲ ದಪ್ಪ ಆಗ್ಬಿಟ್ಟವ್ರೆ. ಕೂತು ವಾಕಿಂಗ್ ಮಾಡ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ ಅವ್ರಿಗೆ. ಯಾರು ಈ ಒಂದು ಯೋಜನೆಯನ್ನ ಜಾರಿಗೆ ತಂದ್ರು ಅವರೇ ಇವತ್ತು ಪಾದಯಾತ್ರೆ ಮಾಡ್ತಾ ಇರ್ತಕ್ಕಂಥದ್ದು ದುರದೃಷ್ಟಕರ. ಅದರಿಂದ ದಯಮಾಡಿ ಅವರು ಬರೀ ರಾಜಕೀಯವಾಗಿ ನಾನು ರೈತರು ಪಾದಯಾತ್ರೆ ಮಾಡಿದ್ರೆ ನಾನು ಅದನ್ನ ನಮ್ಮವ್ರು ವಿರೋಧ ಮಾಡ್ತಿರ್ಲಿಲ್ಲ, ಅಥವಾ ಸಂಘಟನೆಯವರು ಪಾದಯಾತ್ರೆ ಮಾಡಿದ್ರೆ ವಿರೋಧ ಮಾಡ್ತಿರ್ಲಿಲ್ಲ. ಒಂದು ಪಕ್ಷದವರು ಯಾರಾದ್ರೂ ಜಾರಿಗೆ ತಂದ್ರೆ ಅವರೇ ಪಾದಯಾತ್ರೆ ಮಾಡ್ತಾವ್ರೆ ಅಂತಂದ್ರೆ ಅದಕ್ಕೆ ನಾವು ಪ್ರಾಯಶ್ಚಿತ ಯಾತ್ರೆ ಅಂತ ಕೊಟ್ಟಿದೀವಿ. ಅವ್ರು ಮಾಡಿದಂತ ಪಾಪಕ್ಕೆ ಪ್ರಾಯಶ್ಚಿತಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾವೆ. ನಾವು ಮೇಕೆದಾಟು ಮಾಡಿರ್ತಕ್ಕಂಥದ್ದು ಕುಡಿಯೋ ನೀರಿಗೋಸ್ಕರ ಮಾಡಬೇಕು, ನೀರನ್ನ ಸ್ಟೋರ್ ಮಾಡಬೇಕು, ನಮ್ಮ ರಾಜ್ಯಕ್ಕೆ ಹೆಚ್ಚು ನೀರನ್ನ ತೆಗೆದುಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಈ ಯೋಜನೆಯನ್ನ ಪ್ರಾರಂಭ ಮಾಡಿದೆ ಕುಮಾರಸ್ವಾಮಿ. ಯಾರು ಕೇಳಿದ್ರು ಕುಮಾರಸ್ವಾಮಿ ಅವ್ರನ್ನ ನೀವು ಯೋಜನೆ ಮಾಡಿ ನಮ್ಗೆ ಅಂತ ಹೇಳಿ? ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರ ಸಮ್ಮಿಶ್ರ ಸರ್ಕಾರದಲ್ಲಿ ನಾಳೆ ತಿಳಿಸ್ತೀನಿ, ಸಂಪೂರ್ಣವಾದಂತ ವಿವರಗಳೊಂದಿಗೆ ನಿಮಗೆ ಬರ್ತೀನಿ. ನಾನು ವಿಚಾರ ತಿಳಿಸ್ತೀನಿ. ಅವ್ರಿಗೆಲ್ಲ ಸ್ವಲ್ಪ ಎಕ್ಸರ್ಸೈಸ್ ಮಾಡ್ಲಿ ಅಂತ ಹೇಳವ್ರೆ, ವಾಕಿಂಗ್ ಮಾಡ್ಲಿ ಅಂತ ಎಲ್ಲ ದಪ್ಪ ಆಗ್ಬಿಟ್ಟವ್ರೆ. ಕೂತು ವಾಕಿಂಗ್ ಮಾಡ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ ಅವ್ರಿಗೆ.